ಬಿದ್ದಲ್ಲೇ ಬೇರೂರಿ ಗಗನಕ್ಕೆ ಕೈ ಎತ್ತಿ ಹೂ ಬಿಡುವ ಗಿಡ ಮರಕ್ಕೆ ವಾಸ್ತುವೆಲ್ಲಿ, ಗುಡಿಸಲಿನ ಹೊಸಿಲಲ್ಲಿ ಬಡತಾಯ ಮಡಿಲಲ್ಲಿ ನಸು ನಗುವ ಮಗು ಮನಕ್ಕೆ ವಾಸ್ತುವೆಲ್ಲಿ. ಮನಸ್ಸೆಂಬ ಭೂಪಟದಿ ಗಡಿರೇಖೆ ಇಲ್ಲ, ಮನಸ್ಸೆಂಬ ಮನೆಯಲ್ಲಿ ಗೋಡೆ ಇಲ್ಲ. ಹರಿವ ನೀರಿನ ಹಾಗೆ ಬದುಕು ಚಲಿಸಿರುವಾಗ ಆಣೆಕಟ್ಟೆಯ ಮಾತು ಆಡಬೇಕೆ, ಬೀಸೋ ಗಾಳಿಯ ಅಲೆಗೆ ವಾಸ್ತುಬೇಕೆ. ಬಿದ್ದಲ್ಲೇ ಬೇರೂರಿ ಗಗನಕ್ಕೆ ಕೈ ಎತ್ತಿ ಹೂ ಬಿಡುವ ಗಿಡ ಮರಕ್ಕೆ ವಾಸ್ತುವೆಲ್ಲಿ. ಎಂಥದೇ ಇರುಳನ್ನು ದಾಟಬಹುದು, ಹಚ್ಚಿಟ್ಟ ಕಂದೀಲು ಕೈಲಿದ್ದರೆ. ಹಣೆ ಬರಹ ಕೈಯಾರೆ ಬರೆಯಬಹುದು, ಎದೆಯಲ್ಲಿ ಅಕ್ಷರವ ಬಿತ್ತಿದ್ದರೆ. ಗಾಯ ಮಾಯಿಸುವಂತ ಬಿಸಿಲು ಬಂದಿರುವಾಗ ಕಿಟಕಿ ಬಾಗಿಲುಗಳನ್ನು ಮುಚ್ಚಬೇಕೆ, ಹಕ್ಕಿಗೂಡಿನ ಉಳಿಗೆ ವಾಸ್ತುಬೇಕೆ. ಬಿದ್ದಲ್ಲೇ ಬೇರೂರಿ ಗಗನಕ್ಕೆ ಕೈ ಎತ್ತಿ ಹೂ ಬಿಡುವ ಗಿಡ ಮರಕ್ಕೆ ವಾಸ್ತುವೆಲ್ಲಿ. ಆತ್ಮೀಯವಾದಂಥ ಸಂಬಂಧವೇ ನಿಜವಾಗಿ ಮನೆಗಳ ವಿನ್ಯಾಸವು. ವಸ್ತುಗಳಿಗಿಂತ ವ್ಯಕ್ತಿಗಳನ್ನು ಹಚ್ಚಿಕೊಂಡರೆ ಮಾತ್ರ ಸಂತೋಷವು. ತುತ್ತು ಕಾಣದ ಬಳಗ ಸುತ್ತ ನಿಂತಿರುವಾಗ ಕದ್ದು ಶ್ರೀಮಂತಿಕೆಯ ಲೋಭವೇಕೆ, ಅಮ್ಮ ಹಚ್ಚಿದ ಒಲೆಗೆ ವಾಸ್ತುಬೇಕೆ. ಬಿದ್ದಲ್ಲೇ ಬೇರೂರಿ ಗಗನಕ್ಕೆ ಕೈ ಎತ್ತಿ ಹೂ ಬಿಡುವ ಗಿಡ ಮರಕ್ಕೆ ವಾಸ್ತುವೆಲ್ಲಿ, ಗುಡಿಸಲಿನ ಹೊಸಿಲಲ್ಲಿ ಬಡತಾಯ ಮಡಿಲಲ್ಲಿ ನಸು ನಗುವ ಮಗು ಮನಕ್ಕೆ ವಾಸ್ತುವೆಲ್ಲಿ. ಮನಸ್ಸೆಂಬ ಭೂಪಟದಿ ಗಡಿರೇಖೆ ಇಲ್ಲ, ಮನಸ್ಸೆಂಬ ಮನೆಯಲ್ಲಿ ಗೋಡೆ ಇಲ್ಲ. ಮನಸ್ಸೆಂಬ ಭೂಪಟದಿ ಗಡಿರೇಖೆ ಇಲ್ಲ, ಮನಸ್ಸೆಂಬ ಮನೆಯಲ್ಲಿ ಗೋಡೆ ಇಲ್ಲ. ಬಿದ್ದಲ್ಲೇ ಬೇರೂರಿ ಗಗನಕ್ಕೆ ಕೈ ಎತ್ತಿ ಹೂ ಬಿಡುವ ಗಿಡ ಮರಕ್ಕೆ ವಾಸ್ತುವೆಲ್ಲಿ. ಅರ್ಚನಾ ಉಡುಪ ಮ್ಯಾಮ್. ಸುಮಾ, ಇವತ್ತು ಎಷ್ಟು ಸಿಂಪಲ್ಲಾಗಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದೀರಿ ಗೊತ್ತಾ? ದರ್ ಇಸ್ ಬ್ಯೂಟಿ ಇನ್ ಸಿಂಪ್ಲಿಸಿಟಿ ಅಂತ ಅದಕ್ಕೆ ಹೇಳೋದು. ಥ್ಯಾಂಕ್ ಯು. ಆದರೆ ನೀವು ಆಯ್ಕೆ ಮಾಡ್ಕೊಂಡು ಹಾಡೂ ತುಂಬ ಸಿಂಪಲ್ ಆಗೋಯ್ತು. ಹಾಂ ಅಲ್ವಾ? ನಿಮ್ಗೆ ಅನ್ನಿಸ್ಲಿಲ್ವಾ? ಗೊತ್ತಿತ್ತು ಮ್ಯಾಮ್. ಮತ್ತು ಯಾಕೆ ಬೇರೆ ಹಾಡಿಗೆ ಟ್ರೈ ಮಾಡಲಿಲ್ಲ? ಬೇರೆ ಯಾವ್ದಾದ್ರು? ನನ್ನ ಆಯ್ಕೆ ಬೇರೆನೇ ಇತ್ತು ಮ್ಯಾಮ್ ಇವತ್ತಿಗೆ, ಬಟ್ ನನ್ನ ಗಂಟ್ಲು ಏನೇನು ಸಪೋರ್ಟ್ ಮಾಡ್ತಿಲ್ಲ ಮ್ಯಾಮ್. ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗ್ತಿದೆ. ಇಲ್ಲ, ಅದು ಹಾಡಲ್ಲಿ ಗೊತ್ತಾಗ್ತಾ ಇತ್ತು ಇವತ್ತು. ತುಂಬ ಕೆಲವು ಹಾಡುಗಳು ಅಂದರೆ ಕೆಲವು ಜಾಗಗಳು ರೇಂಜಿಗೆ ಹೋದಾಗ ತುಂಬ ಶೇಕಿಯಾಗಿತ್ತು. ರೇಂಜಿಗೆ ಹೋದಾಗ ನೀವು ಕಷ್ಟಪಡ್ತಾ ಇದ್ದಿದ್ದು ಗೊತ್ತಾಗ್ತಿತ್ತು. ಬಟ್ ಅದರ್ವೈಸ್ ಲೋವರ್ ಆ್ಯಂಡ್ ಮಿಡ್ ಆಕ್ಟೇವಲ್ಲಿ ಏನೇನು ಎಲ್ಲ ಹಾಡಿದ್ರಲ್ಲ ಅದೆಲ್ಲ ನೀಟಾಗಿತ್ತು. ನನ್ನ ಪ್ರಕಾರ ಇನ್ನೊಂದು ಸ್ವಲ್ಪ ನೀವು ಇನ್ನೂ ಭಾವ ತುಂಬಬಹುದಾಗಿತ್ತು ಈ ಹಾಡಿಗೆ, ಅಲ್ವಾ? ಈ ಥರ ಸ್ಟ್ರೇಟ್ ನೋಟ್ಸ್ ಇರೋವಂಥ ಹಾಡುಗಳನ್ನು ಜನರ ಮನಸ್ಸಿಗೆ ಮುಟ್ಸೋದು ತುಂಬ ಚಾಲೆಂಜಿಂಗ್ ಕೆಲಸ.
ಯಾಕಂದರೆ ತುಂಬ ಗಮಕಗಳು ಹರ್ಕತ್ತಿದ್ರೆ ಅದರಲ್ಲಿ ಒಂದು ಕಷ್ಟಕರವಾದ ಸಂಗತಿ ಇರ್ತಾವಲ್ವ, ಅದು ಕಷ್ಟ ಅಲ್ವಾ. ಅದನ್ನು ಕೇಳಿ ಜನ ಆಹಾ ಅಂತಾರೆ. ಆದರೆ ಸಿಂಪಲ್ ಹಾಡುಗಳನ್ನು ಜನರ ಮನಸ್ಸಿಗೆ ತಲುಪಿಸೋದಕ್ಕೆ ನಮ್ಮ ಹತ್ರ ಇರೋವಂಥ ಅಸ್ತ್ರ ಭಾವನೆ ಒಂದೇ ಮತ್ತು ಶ್ರುತಿ ಶುದ್ಧತೆ, ಅವಷ್ಟೇ ಇರೋದು ಅಸ್ತ್ರ ಅಲ್ವಾ. ಸೊ ನೀವು ಇನ್ನೊಂದು ಸ್ವಲ್ಪ ಭಾವ ತುಂಬಿ ಹಾಡಿದಿದ್ರೆ ಇನ್ನೂ ಹೆಚ್ಚು ಮನಸ್ಸಿಗೆ ನಾಟ್ತಾ ಇತ್ತು ಅಂತ ನನಗನ್ನಿಸ್ತು. ಬಟ್ ಮೋಸ್ಟ್ ಪಾರ್ಟ್ಸ್ ಆಫ್ ದ ಸಾಂಗ್ ನೀಟ್ ಪ್ರೆಸೆಂಟೇಷನ್. ಬೇಗ ನಿಮ್ಮ ಗಂಟ್ಲನ್ನು ಸರಿ ಮಾಡ್ಕೊಳ್ಳಿ, ಇನ್ನೂ ಅದ್ಭುತವಾಗಿ ಹಾಡಿ. ಯಾಕಂದರೆ ಕಳೆದ ಸಂಚಿಕೆಯಲ್ಲಿ ನೀವು ರೇಂಜ್ಗೆ ಹೋದಾಗ ಇನ್ನೂ ಚೆನ್ನಾಗಿ ಕೇಳಿಸ್ತಾ ಇತ್ತು ನಿಮ್ಮ ಧ್ವನಿ. ಹಾಂ ಮ್ಯಾಮ್. ಅಲ್ವಾ. ಇವತ್ತು ನೀವು ಕಷ್ಟಪಡ್ತಾ ಇದ್ದಿದ್ದು ಗೊತ್ತಾಗ್ತಿತ್ತು. ನಂಗೆ ಮಾರ್ನಿಂಗಿಂದ ವಾಯ್ಸೇ ಓಪನ್ ಆಗಿಲ್ಲ ಮ್ಯಾಮ್. ತೊಂದರೆ ಇಲ್ಲ, ಆಗತ್ತೆ. ಏನಂತಾರೆ, ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಲ್ವಾ. ತಾನೊಂದು ಬಗೆದರೆ ದೈವ ಇನ್ನೊಂದು ಬಗೆಯತ್ತೆ. ಅದು ಹೇಳ್ತಾರಲ್ಲ, ಎಲ್ಲರಿಗೂ ಹಣೆಯಲ್ಲಿ ಮೊದಲೇ ಬರೆದು ಕಳಿಸಿರ್ತಾನೆ. ಆ ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಗರಿಕೆ ಕೂಡ ಅಲ್ಲಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಎಲ್ಲ ಪ್ರೀಡಿಸೈಡೆಡ್. ನೀವುಗಳು ಹಾಡೋದು, ನೀವು ನಿಮಿತ್ತ ಮಾತ್ರ. ನಾವಿಲ್ಲಿ ಜಡ್ಜ್ಮೆಂಟ್ ಕೊಡೋದು ನಾವು ನಿಮಿತ್ತ ಮಾತ್ರ. ಅವನು ಏನು ಅವತ್ತು ನಮಗೆ ಕೆಲಸ ನಮ್ಮ ಬಾಯಿಂದ ಹೊರಡಿಸ್ಬೇಕು ಅಂತಿರ್ತಾನೆ, ಅದು ಬರುತ್ತೆ ನಮ್ಮ ಬಾಯಿಂದ ಅಷ್ಟೇ ಅಲ್ವಾ. ಇವತ್ತು ನಿನ್ನ ಕಂಠದಿಂದ ಎಷ್ಟು ಮಾತ್ರ ಆಚೆ ಬರಬೇಕು ಅಂತಿತ್ತೋ ಅಷ್ಟು ಮಾತ್ರ ಆಚೆ ಬಂದಿದೆ ಅಷ್ಟೇ ಅಲ್ವಾ. ಸೊ ಡೂ ಯೋರ್ ಬೆಸ್ಟ್, ಬಾಕಿದು ಭಗವಂತನ ಮೇಲೆ ಬಿಟ್ಟುಬಿಡ್ಬೇಕಷ್ಟೆ ಅಲ್ವಮ್ಮ. ಒಳ್ಳೇದಾಗ್ಲಮ್ಮ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಖಡ್ಗೆರೆ ಮುನಿರಾಜು ಸರ್. ಸುಮಾ ಅವರೇ, ಸರ್. ವಾಸ್ತು ಪ್ರಕಾರ ಹೌದಾ ಸರ್. ಯೋಗರಾಜ್ ಭಟ್ರು, ವಿ ಹರಿಕೃಷ್ಣ, ರಕ್ಷಿತ್ ಶೆಟ್ಟಿ ಅಭಿನಯ, ಜಗ್ಗೇಶ್ ಅವರು ಕೂಡ ಅಭಿನಯ ಮಾಡಿದ್ದಾರೆ. ಇದು ಒಳ್ಳೆ ಸಿನಿಮಾ, ನಾನು ಭಾಳ ಇಷ್ಟಪಟ್ಟಂಥ ಸಿನಿಮಾ. ಈ ಹಾಡಲ್ಲಿ ಪ್ಯಾಥೋ ಫೀಲ್ ಇಲ್ಲ. ಅಲ್ಲಿರೋ ಫೀಲ್ ಏನು ಗೊತ್ತಾ, ಅದಕ್ಕೆ ಸಮಾಜಕ್ಕೆ ಒಂದು ಸಂದೇಶ ಕೊಡುವಂಥ ಎಲ್ಲಿದೆ ಹೇಳಿ ವಾಸ್ತು ಅನ್ನೋದಿಲ್ಲ. ವಾಸ್ತು ಎಲ್ಲಿದೆ ಹೇಳಿ, ಅಲ್ಲೆಲ್ಲಿದೆ ಹೇಳಿ. ತಾಯಿ ಹಚ್ಚೋ ಒಲೆಗೆ ವಾಸ್ತು ಎಲ್ಲಿದೆ ಹೇಳಿ, ಕ್ವಶನ್ ಮಾರ್ಕ್ ಇದೆ. ನೀವು ಪ್ಯಾಥೋ ಫೀಲನ್ನು ಕೊಟ್ಟು ಹಾಡ್ತಿದ್ರಿ, ಆ ಸಿನಿಮಾ ನೋಡದೇ ಇದ್ದರೆ ಇದು ಇದೇ ಥರ ಇದೆಯೇನೋ ಅಂತ ಅಂದ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಆದರೆ ಅಲ್ಲಿರೋ ಪ್ರಶ್ನೆ ಏನಂತಂದರೆ ಗೊಂದಲಗಳಿದೆ. ವಾಸ್ತು ಅಂದರೆ ಏನು ಅಂತ ಹೇಳುವಂಥ ಉತ್ತರ ಭಾಳ ಚೆನ್ನಾಗಿ ಅದನ್ನು ಸಿನಿಮಾ ಕಟ್ಟಿಕೊಟ್ಟಿದ್ದಾರೆ. ಅವ್ರವ್ರ ನಂಬಿಕೆ ಇದು, ಯಾರನ್ನೂ ನಾವು ದೋಷ ಮಾಡ್ತಾ ಇಲ್ಲ. ಅದರಿಂದ ಏನೂ ಅನರ್ಥಗಳಾಗಬಾರ್ದು ಅಷ್ಟೇ ಅಲ್ವಾ. ಸರಿ ಅಲ್ವಾ. ಅಮ್ಮ ಹಚ್ಚಿದ ಒಲೆಗೆ ವಾಸ್ತು ಎಲ್ಲಿ, ಬಿದ್ದ ಬೀಜ ಬೆಳೆದು ಮರ ಆಗ್ತಿರುವಂಥ ಆ ಮರಕ್ಕೆ ಎಲ್ಲಿ ವಾಸ್ತು ಇದೆ ಅಲ್ವಾ. ಹಾಗೆ ನೋಡೋಕ್ಕಾದ್ರೆ ವಾಸ್ತು ಅಂತಂದರೆ ಈಶಾನ್ಯ ದಿಕ್ಕಿಗೆ ಇದಿರಬೇಕು, ಕುಬೇರನ ದಿಕ್ಕಿಗೆ ಎತ್ತರ ಇರಬೇಕು ಅಂತ ಹೇಳ್ತೀವಲ್ಲ. ನೀವು ಭಾರತ ದೇಶ ಉತ್ತರದಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಹಿಮಾಲಯ ಪರ್ವತ ಇದೆ, ಕುಬೇರನ ಮೂಲೆಯಲ್ಲಿ ಹಿಂದೂ ಮಹಾಸಾಗರ ಇದೆ, ಆಳ ಇದೆ ಅಲ್ವಾ. ಒಂದೇ ಒಂದು ಜಾಗ ಏನಂದರೆ ಈಶಾನ್ಯ ಭಾಗದಲ್ಲಿ ಬಂಗಾಳ ಕೊಲ್ಲಿ ಇದೆ, ನದಿ ಇದೆ ಅಲ್ವಾ. ಇದೆಲ್ಲ ಪ್ರಶ್ನೆ ಮಾಡೋಕ್ಕೆ ಹೋದರೆ ಅದು ತಾರ್ಕಿಕ ವಿಷಯ ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಅದರಿಂದ ನೀವು ಆ ಸಿನಿಮಾ ನೋಡಿದರೆ ಅದು ಅರ್ಥ ಭಾಳ ಚೆನ್ನಾಗಿ ಸಿನಿಮಾ ತೆಗೆದಿದ್ದಾರೆ, ಸಿನಿಮಾ ಮಾಡಿದ್ದಾರೆ. ವಾಸ್ತು ಅಂದರೆ ಏನು ಅಂತ ಹೇಳಿದ್ದಾರೆ. ಬಟ್ ನಾನು ಇಲ್ಲಿ ಕುಳಿತುಕೊಂಡು ಹೇಳೋದೇನೆಂದರೆ ಅವರವರ ನಂಬಿಕೆ, ಅದು ಅವರಿಷ್ಟ, ಅದನ್ನು ನಾವು ಯಾರೂ ಪ್ರಶ್ನೆ ಮಾಡೋಗಿಲ್ಲ. ಆದರೆ ಈ ಹಾಡಿದೆಯಲ್ಲ ಒಳ್ಳೆ ಆಯ್ಕೆ. ಆದರೆ ಅದರಲ್ಲಿ ಸ್ವಲ್ಪ ಈ ಸ್ಪರ್ಧೆಗೆ ಬೇಕಾದಂಥ ಎಲಿಮೆಂಟ್ಸ್ಗಳು ನಮಗೆ ಸ್ವಲ್ಪ ಸಿಗೋದು ಕಷ್ಟ. ನಿಮ್ಮ ಚಾಲೆಂಜಿಂಗ್ ಇದು ಕೆಲಸ ಅಲ್ವಾ ಇದು ಸ್ಪರ್ಧೆ ಅಂದರೆ. ಹಾಗಾಗಿ ಸ್ವಲ್ಪ ಆಯ್ಕೆ ಮಾಡ್ಕೊಳ್ಳಿ ಒಳ್ಳೊಳ್ಳೆದನ್ನ ಅಂತ ಹೇಳ್ತಾ. ಬಟ್ ಆಯ್ಕೆ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದ್ಭುತವಾದ ಹಾಡು. ಒಳ್ಳೆಯದಾಗಲಿ ಅಮ್ಮ ಸುಮಾ. ಥ್ಯಾಂಕ್ ಯು ಸರ್. ವೇಮಗಲ್ ನಾರಾಯಣ ಸ್ವಾಮಿ ಸರ್. ಸುಮಾ, ಸರ್. ವಾಸ್ತು ಪ್ರಕಾರ ನೀವು ಇವತ್ತು ಮನೆ ಬಿಟ್ಟು ಬಂದಿದ್ದೀರಿ. ಇದು ವಾಸ್ತು ಅದೇ ಮುನ್ರಾಜ್ ಅವ್ರು ಹೇಳ್ದಾಗೆ ಭಾಳ ತಲೆ ಕೆಡಿಸ್ಬಿಟ್ಟಿದೆ ಎಲ್ಲ ಜನಗಳಿಗೂ. ಅದರ ನಂಬಿಕೆ ಅಷ್ಟೇ ಅಲ್ವೇ. ಹಿಂದೆ ಇದೇ ಥರ ಶಕುನ ಅಂತ ಇತ್ತು. ಮನೆಯಿಂದ ಆಚೆ ಹೆಣ್ಣು ನೋಡೋಕೆ ಹೋಗ್ಬೇಕಾಗಲಿ ಅಥವಾ ಯಾವುದೇ ಒಂದು ಶುಭ ಕಾರ್ಯಕ್ಕೆ ಹೋಗಬೇಕಾದ್ರೆ ಶಕುನ ನೋಡ್ಕೊಂಡು ಹೋಗೋದು ಅಂತ. ಯಾರೋ ಹೊರಗಡೆ ಹೋದ ತಕ್ಷಣ ಒಂದು ಬೆಕ್ಕಡ್ಡು ಬಂದರೆ ಹೆಣ್ಣು ನೋಡೋಕ್ಕೆ ಹೋಗ್ತಾ ಇರಲಿಲ್ಲ. ಯಾರಾದರೂ ಸೌದೆ ಹೊತ್ಕೊಂಡು ಬಂದರೆ ಅಯ್ಯೋ ರಾಮ ಇವತ್ತು ನಮಗೆ ಶಕುನ ಸರಿಯಿಲ್ಲ ಅಂತ ಇದ್ರು ಅಲ್ವೇ. ಅದೆಲ್ಲ ಹೋಯ್ತು. ಈಗ ಬೆಕ್ಕು ಅಡ್ಡು ಬರೋಂಥದ್ದು ಅಥವಾ ಸೌದೆ ಹೊತ್ಕೊಂಡು ಬರೋದೆಲ್ಲ ಹೋಯ್ತು. ಈಗ ವಾಸ್ತುಗೆ ಬಂದುಬಿಟ್ಟಿದೆ. ಎಷ್ಟೋ ಮನೆಗಳಲ್ಲಿ ವಾಸ್ತು ಪ್ರಕಾರ ಇಲ್ಲ ಅಂತ ಹೇಳಿದ್ರೆ ಅವ್ರ ಮನೆಯಲ್ಲಿ ನೆಮ್ಮದಿನೇ ಕೆಟ್ಟೋಗ್ಬಿಟ್ಟಿದೆ ಅಲ್ವೇ.
ಈಗ ಅದೇನೇ ನೋಡಿ, ಇದರಲ್ಲಿ ಈ ಹಾಡಲ್ಲಿ ನಾನು ಇವತ್ತು ಇಷ್ಟು ಡೀಪಾಗಿ ಅದನ್ನು ಕೇಳಿದ್ದು, ಎಷ್ಟೊಂದು ಪ್ರಶ್ನೆ ಹಾಕಿದ್ದಾರೆ ನೋಡಿ ವಾಸ್ತು ಪ್ರಕಾರ. ಹೌದು. ನದಿಗಳು ವಾಸ್ತು ಪ್ರಕಾರ ಹರಿಯೋದನ್ನ ಯಾರನ್ನ ಪ್ರಶ್ನೆ ಮಾಡೋಕ್ಕಾಗುತ್ತಾ? ಗಾಳಿ ಬೀಸುತ್ತೆ, ಯಾವ ದಿಕ್ಕಿಗೆ ಬೀಸುತ್ತೆ ಅಂತ. ಗಾಳಿ ಬೀಸೋ ಋತುಗಳು ಬೇರೆ ಬೇರೆ ದಿಕ್ಕಿನಲ್ಲಿ ಬೀಸ್ತಾವಲ್ವೇ? ಅದಕ್ಕೇನು ವಾಸ್ತು ಇದೆಯಾ? ಆದರೆ ಗಾಳಿ ಇಲ್ಲದೆ ಇದ್ದರೆ ನಾವು ಒಂದು ನಿಮಿಷನೂ ಇರೋಕ್ಕಾಗೋದಿಲ್ಲ. ಆದರೆ ವಾಸ್ತು ಪ್ರಕಾರ ಗಾಳಿ ಬೀಸ್ತಾ ಇದೆ ಇಲ್ಲ. ಆದರೂ ಅಷ್ಟೊಂದು ತಲೆ ಕೆಡಿಸಿರ್ತಕ್ಕಂಥದ್ದು ಈ ಸಾಹಿತ್ಯ ಬಹುಶಃ ಆ ಸಂದೇಶವನ್ನು ಕೊಡ್ತಾ ಇದೆ. ಭಾಳ ನೀಟಾಗಿ ಆಡಿದ್ರಿ. ಆದರೆ ಏನಾಗ್ತದೆ, ಸ್ವಲ್ಪ ಈ ಒಂದು ಕಾಂಪಿಟೇಷನ್ ಲೆವೆಲ್ಗೆ ಇನ್ನು ಸ್ವಲ್ಪ ಒಳ್ಳೆ ಆಯ್ಕೆ ಮಾಡ್ಕೋಬೋದಿತ್ತು ಅಂತ ಎಲ್ಲರಿಗೂ ಅನಿಸಿರ್ತಕ್ಕಂಥದ್ದು. ತೊಂದರೆ ಇಲ್ಲ, ಅದ್ರ ಬಗ್ಗೆ ಏನು ಗಾಬರಿ ಆಗಬೇಕಾಗಿಲ್ಲ. ನೀಟ್ ಪ್ರೆಸೆಂಟೇಷನ್ನು, ನಿಮ್ಮ ಗಂಟ್ಲು ಕೈ ಕೊಟ್ಟಿದ್ರು, ನೀವು ಅದಕ್ಕೆ ಜಸ್ಟಿಸ್ ಕೊಟ್ಟಿದ್ದೀರಿ. ಒಳ್ಳೆಯದಾಗಲಮ್ಮ ನಿಮಗೆ.